ನೋಡಿ, ಬಿಡದಿಯ ಟೌನ್ಶಿಪ್ ವಾರ್ ಏನಿದೆ ಇದು ಮತ್ತೊಂದು ಮಜಲನ್ನತ್ತ ಧಾವಿಸ್ತಾ ಇದೆ. ರಾಜ್ಯ ಪೂರ ಜನಾಂದೋಲನಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರಂತೆ. ಮತ್ತೊಂದು ಮಜಲಿನತ್ತ ಬಿಡದಿಯ ಟೌನ್ಶಿಪ್ ವಾರ್ ಮುನ್ನುಗ್ತಾ ಇದೆ. ರಾಜ್ಯ ಪೂರ ಜನಾಂದೋಲನಕ್ಕೆ ಎಚ್.ಡಿ.ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸ್ಥಳೀಯ ಹೋರಾಟ ರಾಜ್ಯಕ್ಕೆ ವಿಸ್ತರಣೆ ಮಾಡೋಕೆ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಚಳುವಳಿಯಾಗಿ ಪರಿವರ್ತಿಸಲು ದಳಪತಿ ಸಜ್ಜಾಗ್ತಾ ಇದ್ದಾರೆ. ಪುನಃ ತೀವ್ರ ಸ್ವರೂಪವನ್ನ ಪಡೆಯಲಿದೆ ಬಿಡದಿಯ ಈ ಒಂದು ಯುದ್ಧ. ಬಿಡದಿಯ ಟೌನ್ಶಿಪ್ ಪ್ರಾಜೆಕ್ಟ್ ಏನಿದೆ ಇದನ್ನ ಬಿಡದೇ ಇರತಕ್ಕಂತ ಡಿ.ಕೆ. ಶಿವಕುಮಾರ್ ಅವರು ಇದನ್ನ ಅದೇಗ್ ಮಾಡ್ತೀರಾ, ನಾವು ಕೂಡ ನೋಡ್ತೀವಿ, ರೈತರ ಸಮ್ಮುಖದಲ್ಲೇ ಚರ್ಚೆ ಮಾಡಬೇಕು ಅಂತ ಕುತ್ಕೊಂಡಿರ್ತಕ್ಕಂಥ ದಳಪತಿ ಇನ್ನೊಂದು ಕಡೆ. ನೋಡಿ, ಈಗ ಬಿಡದಿಯಲ್ಲೇ ಒಂದು ಪ್ರತಿಭಟನೆಯನ್ನ ಮಾಡಲಾಯಿತು. ಸುಮಾರು 400 ದಿನಗಳಿಂದ ಈ ಒಂದು ಪ್ರತಿಭಟನೆಯನ್ನು ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಅದರ ಜೊತೆಗೆ ಮೊನ್ನೆ ಅಷ್ಟೇ ಬೈರಮಂಗಲದಲ್ಲೂ ಕೂಡ ಪ್ರತಿಭಟನೆ ಮಾಡಲಾಯಿತು, ಪಾದಯಾತ್ರೆ ಮಾಡಿದ್ರು. ಆದರೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳದಂತಹ ಡಿ.ಕೆ. ಶಿವಕುಮಾರ್ ಅವರು ನಾನಂತೂ ಮಾಡೇ ಮಾಡ್ತೀನಿ, ಆ ಬಿಡದೆ ಟೌನ್ಶಿಪ್ ಯೋಜನೆ ಕೈಗೊಳ್ತೀನಿ ಎನ್ನುವಂತಹ ಒಂದು ಪಣವನ್ನು ತೊಟ್ಟಿರುವಂಥದ್ದು. ಈಗ ಏನ್ ಮಾಡಬೇಕು, ಬರೀ ಇಲ್ಲಿ ಹೋರಾಟ ಮಾಡಿದ್ರೆ ಸಾಕಾಗಲ್ಲ, ಇಡೀ ರಾಜ್ಯದ ಜನತೆ ಇದಕ್ಕೆ ಕೈ ಜೋಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರಾಜ್ಯ ಪೂರ ಜನಾಂದೋಲನಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಟೌನ್ಶಿಪ್ ವಿರೋಧಿಸಿ ಈಗಾಗಲೇ ಬನ್ನಿಗಿರಿ ಗ್ರಾಮದಲ್ಲಿ ಅಡಿಕೆ, ತೆಂಗು, ಅಪ್ಪಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ನೋಡಿ, ಅಪ್ಪಿಕೋ ಚಳುವಳಿಯ ಮೂಲಕ ಸರ್ಕಾರದ ವಿರುದ್ಧ ಗರಂ ಆಗ್ತಿದ್ದಾರೆ, ಆಕ್ರೋಶ ಹೊರಹಾಕಿದ್ದಾರೆ ಅನ್ನದಾತರು, ರೈತ ಮಕ್ಕಳು. ಉಳುಮೆ ಭೂಮಿ, ಪರಿಸರ ಸಂರಕ್ಷಣೆಗೆ ರೈತರು ಪಣವನ್ನ ತೊಟ್ಟಿರುವಂತದ್ದು. ಟೌನ್ಶಿಪ್ ವಿರೋಧಿಸಿ ನಿನ್ನೆ ಅಪ್ಪಿಕೋ ಚಳುವಳಿಯನ್ನ ಕೂಡ ಮಾಡಿದ್ರು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ನೋಡಿ, ಬನ್ನಿಗಿರಿ ಗ್ರಾಮದಲ್ಲಿ ಅಡಿಕೆ ಮತ್ತು ತೆಂಗು ಮರಗಳನ್ನ ಅಪ್ಕೊಂಡು ಪ್ರೊಟೆಸ್ಟ್ ಮಾಡಲಾಯಿತು. ಈ ಒಂದು ಚಳುವಳಿಯಲ್ಲಿ ನೋಡಿ, ಚಿಕ್ಕ ಮಕ್ಕಳು ಕೂಡ ಭಾಗಿಯಾಗಿದ್ರು. ಯಾಕಂದ್ರೆ ನನ್ನ ತಂದೆ ಇದುವರೆಗೂ ಕೂಡ ಉಳುಮೆ ಮಾಡ್ಕೊಂಡ್ಬಂದಿರ್ತಕ್ಕಂಥ ಭೂಮಿ ಇದು. ಈ ಭೂಮಿಯಲ್ಲಿ ಅದೆಂಗೆ ನೀವು ಮರಗಳನ್ನು ಕಡ್ದಾಕ್ತೀರಾ, ಎಲ್ಲೋ ಒಂದು 10 ಲಕ್ಷ ಮರಗಳು ನೆಡ್ತೀರಾ ಅಂತಂದೇಳಿ ಹೇಳ್ಬಿಟ್ಟು ಈಗಾಗಲೇ 15-20 ಲಕ್ಷ ಮರಗಳು ಇರ್ತಕ್ಕಂಥ ಜಾಗವನ್ನು ಅದೆಂಗ್ರಿ ನೀವು ಯಾವುದೋ ಒಂದು ಕಾಂಕ್ರೀಟ್ ಮಣ್ಣನ್ನು ಮಾಡ್ತೀರಾ? ಉಳುಮೆ ಮಾಡ್ತಕ್ಕಂಥ ಭೂಮಿ, ಅದರಿಂದನೇ ನಮ್ಮ ಜೀವನ ನಡೀತಾ ಇರುವಂಥದ್ದು. ಪರಿಸರ ಸಂರಕ್ಷಣೆಗೆ ಇದೀಗ ರೈತರ ಮಕ್ಕಳು ಕೂಡ ಪಣ ತೊಟ್ಟಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ನೋಡಿ, ಈ ಧೈರ್ಯ ಬೇಕು ಅಲ್ಲಿನ ಮಕ್ಕಳಿಗಾಗಿರ್ಬೋದು, ಅಲ್ಲಿನ ರೈತರಿಗಾಗಿರ್ಬೋದು. ಆಕ್ರೋಶವನ್ನ ಹೊರಗಾಗ್ತಾ ಇದ್ದಾರೆ ರೈತರ ಮಕ್ಕಳು ಕೂಡ, ಅನ್ನದಾತರು. ಯಾಕಂದ್ರೆ ಬಂಜರು ಭೂಮಿ ಅಲ್ಲ, ಇಡೀ ಫಲವತ್ತಾದಂತಹ ಭೂಮಿಯನ್ನ ಯಾವುದೋ ಒಂದು ಕಾಡ್ ಮಾಡೋಕೆ ಹೊರಟಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಒಟ್ಟಾರೆಯಾಗಿ ಅಪ್ಪಿಕೋ ಚಳುವಳಿ ನಿನ್ನೆ ನಡೆಸಿದ್ರು. ಆದರೆ ಈ ಚಳುವಳಿ ಸಾಕಾಗಲ್ಲ, ಇಡೀ ರಾಜ್ಯಾದ್ಯಂತ ಈ ಒಂದು ಚಳುವಳಿಯನ್ನ ಮಾಡಬೇಕು. ಹಾಗೆ ಇಡೀ ರಾಜ್ಯದ ಜನತೆ ಈ ಬಿಡದಿ ಟೌನ್ಶಿಪ್ ಪರವಾಗಿ ನಿಲ್ಲಬೇಕು ಅನ್ನೋದೇ ಇದೀಗ ದಳಪತಿಗಳ ಉದ್ದೇಶ. ಈ ಒಂದು ಚಳುವಳಿಯನ್ನ ಕೂಡ ಮುಂದುವರಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಆದರೆ ಆದಷ್ಟು ಎಲ್ಲರಿಗೂ ಕೂಡ ಹೇಳುವಂತಹ ಒಂದು ವಿಚಾರ ಅಂದರೆ ಈ ಬಿಡದಿಯ ಟೌನ್ಶಿಪ್ ಯೋಜನೆಯನ್ನ ಆದಷ್ಟು ವಿರೋಧ ಮಾಡಿ. ಬಂಜರು ಭೂಮಿ ಇದೆಯಾ, ಆ ಬಂಜರು ಭೂಮಿಯಲ್ಲಿ ನೀವು ಟೌನ್ಶಿಪ್ ಅಲ್ಲ, ನೀವು ಏನು ಬೇಕಾದರೂ ನಿರ್ಮಾಣ ಮಾಡಿ, ಅದಕ್ಕೆ ಸಾಕಷ್ಟು ಬೆಂಬಲವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಆದರೆ ಫಲವತ್ತಾದಂತಹ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಕೂಡ ಕಡಿಯೋದು ಬೇಡ, ಮರಗಳನ್ನು, ಪರಿಸರವನ್ನು ಹಾಳು ಮಾಡೋದು ಬೇಡ ಅನ್ನೋದೇ ರೈತರ ಕೂಗಾಗಿರುವಂಥದ್ದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.